ಸೌದೆ ಬೇಕಾ? ಸೌದೆ ಸೌದೆ ಬಿರಿಯಾನಿ ಮಾಡ್ಬೋದು, ಪಲಾವ್ ಮಾಡ್ಬೋದು, ಕಬಾಬ್ ಮಾಡ್ಬೋದು, ದೋಸೆ ಮಾಡ್ಬೋದು. ಸೌದೆ ಸೌದೆ. ಗಾಬರಿ ಆಗ್ಬೇಡಿ. ಇದು ಸಿಟಿ ಜನಕ್ಕಲ್ಲ, ಹಳ್ಳಿ ಜನಕ್ಕೆ. ಹಳ್ಳಿ ಜನ ನೀವು ಸೌದೆ ಒಲೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲಿ ಇದೇ ಬಿಸ್ನೆಸ್ ಇವಾಗ ಶುರು ಮಾಡ್ಬೇಕಾಗತ್ತೆ. ಎಲ್ಲ ಕಡೆ ಇವಾಗ ಗ್ಯಾಸು ಸಿಗ್ತಾ ಇಲ್ಲ. ಅದಕ್ಕೆ ಇವಾಗಲೇ ಆಹಾರ ಸಚಿವರು ಹೇಳಿದ್ದಾರೆ, ನೀವು ಬೆಂಗಳೂರು ಬಿಟ್ಟು ಹೊರಗಡೆ ಹೋದ್ರೆ ಫಾರೆಸ್ಟ್ ಇರುತ್ತೆ, ಫಾರೆಸ್ಟ್ ಅಲ್ಲಿ ಒಣಗೋಗಿರೋ ಕಡ್ಡಿಗಳು ಸಿಗುತ್ತೆ, ಸೌದೆಗಳು ಸಿಗುತ್ತೆ, ನೀವು ಅದರಲ್ಲಿ ಅಡುಗೆ ಮಾಡಿ ಅಂತ ಹೇಳಿ. ಸುಮಾರು ಜನ ಹಳ್ಳಿಲಿ ಸೌದೆಯನ್ನ ಮರ್ತೋಗ್ಬಿಟ್ಟಿದ್ದಾರೆ. ಎಲ್ರೂ ಕೂಡ ಗ್ಯಾಸಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನಾನು ಕೇಳಿದೆ, ನೀವೆಲ್ಲ ಸಿಟಿ ಜನಕ್ಕೆ ನೀವು ಹೆಲ್ಪ್ ಮಾಡಬೇಕು, ಹಳ್ಳಿ ಜನ ಯಾಕೆ ನೀವು ಸೌದೆ ಯೂಸ್ ಮಾಡ್ತೀಯಲ್ಲ ಅಂತ ಹೇಳಿ. ಅವ್ರು ಹೇಳ್ತಾರೆ, ನಾವೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಸೌದೆ ಒಲೆ ಏನಿದ್ರು ಬರೀ ಬಚ್ಚಲು ಮನೆಗೆ ಮಾತ್ರ ಅಂತ. ಸನ್ನಿವೇಶ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ. ಹಾಗಾಗಿ ನಾವು ಸ್ವಲ್ಪ ದಿನ ಅಷ್ಟೇ, ಜಾಸ್ತಿ ದಿನ ಇಲ್ಲ, ಸ್ವಲ್ಪ ದಿನ ನಾವು ಸೌದೆ ಒಲೆನ ಯೂಸ್ ಮಾಡಲೇಬೇಕಾಗುತ್ತೆ. ಇನ್ನು ಸಿಟಿಗೆ ಬಂದರೆ ಹೋಟ್ಲಲ್ಲಿ ನಾನಾ ಥರದ ಅಡುಗೆ ಮಾಡ್ತಾ ಇರ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಊಟ ಅಷ್ಟೇ. 90 ಟೈಪು ದೋಸೆಗಳು, ಆಮೇಲೆ ಪುಡಿ ದೋಸೆ, ಆ ತಿಂಡಿ ಈ ತಿಂಡಿ ಅಂತ ಮಾಡ್ತಾ ಇರ್ತಾರೆ. ಒಂದೇ ತಿಂಡಿ ಮಾಡಿ ಗ್ಯಾಸನ್ನ ನಾವು ಉಳಿಸ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನು ಸಾಕಷ್ಟು ಕಡೆ ಇವಾಗ ಗ್ಯಾಸನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ. ನಾವು ಇಂಥ ಒಂದು ಕಠಿಣ ಸನ್ನಿವೇಶದಲ್ಲಿ ಬರೀ ಎಷ್ಟು ಬೇಕೋ ಅಷ್ಟು ಮಾತ್ರನ ಯೂಸ್ ಮಾಡಬೇಕು. ಇನ್ನು ಹಳ್ಳಿ ಕಡೆ ಇವೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಬೆಣ್ಣೆಲಿ ಅಡುಗೆ ಮಾಡ್ತಕ್ಕಂಥದ್ದು, ಈ ಭತ್ತದ ಹೊಟ್ಟಲ್ಲಿ ಅಡುಗೆ ಮಾಡ್ತಕ್ಕಂಥದ್ದು, ಈ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥದ್ದು ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಯಾಕೆ? ಸ್ವಲ್ಪ ದಿನ ನೀವು ಇದನ್ನ ಯೂಸ್ ಮಾಡಿ, ಆವಾಗ ಗ್ಯಾಸು ಕನ್ಸಲು ಕನ್ವರ್ಸೋದು ತಪ್ಪುತ್ತೆ. ಅಕಸ್ಮಾತ್ ನೀವು ಹಳ್ಳಿ ಜನ ಇದನ್ನೇ ಏನಾದರೂ ಯೂಸ್ ಮಾಡು ಅಂತ ಹೇಳಿದ್ರೆ, ನಾನು ಬೆಂಗಳೂರಲ್ಲಿ ಸೌದೆ ಬೇಕಾ? ಸೌದೆ ಸೌದೆ ಪಲಾವ್ ಮಾಡ್ಬೋದು, ಬಿರಿಯಾನಿ ಮಾಡ್ಬೋದು. ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಮೊಹಮ್ಮದ್ ಇಸ್ಮಾಯಿಲ್ ಅಂತ. ಸರಿ, ಸೌದೆ ಮಂಡಿ ಯಾವಾಗಿಂದ ಇದೆ? ಸುಮಾರು 82 ವರ್ಷದಿಂದ ಇದೆ. 82 ವರ್ಷ? 82 ವರ್ಷ. ನಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದ ವಾಸವಾಗಿದ್ದೀವಿ. ಇದು ಒಂದು ಕಲಾಸಿಪಾಳ್ಯಂ ನ್ಯೂ ಪೆಟ್ರೋಲ್ ಪೇಟೆ ಅಂತ. ಇದು ಒಂದು ಕಲಾಸಿಪಾಳ್ಯಂ ಸ್ಟೇಷನ್ ಹಿಂಭಾಗ. ಆ ಮಸೀದಿ ಬೇಸ್ಮೆಂಟ್ನಲ್ಲಿ ಇದೆ, ನೂರು ಮಸೀದಿ ಬೇಸ್ಮೆಂಟು. ನಮ್ಮಲ್ಲಿ ಒಂದು 10 ರೂಪಾಯಿದು ಇದೆ ಸೌದೆ, ಜಂಗ್ಲಿ ಸೌದೆ 15 ರೂಪಾಯಿ ಇದೆ, 20 ರೂಪಾಯಿ ಇದೆ. ಅದು 20 ರೂಪಾಯಿದು ಫುಲ್ ಡ್ರೈ ಇರುತ್ತೆ, ಅದರಲ್ಲಿ ಹೊಗೆ ಕಮ್ಮಿ. 15 ರೂಪಾಯಿನಲ್ಲೂ ಹೊಗೆ ಕಮ್ಮಿ, ನಾವು ಯೂಸ್ ಮಾಡ್ಬೋದು. ಈಗ ಜಾಸ್ತಿ ಇದೆ ನಿಮ್ಮಲ್ಲಿ ಸಪ್ಲೈ ಆಗೋದು ಹೋಟೆಲ್ಗಳಿಗ ಅಥವಾ ಮದುವೆ ಮನೆಗಳಿಗ? ಯಾವ ಸಮಾರಂಭಕ್ಕೆ ಜಾಸ್ತಿ ಹೋಗುತ್ತೆ? ಹೋಗಿಗಳಿಗೆ ಇದೆ ನಮ್ಮ ಸಪ್ಲೈ, ಕ್ಯಾಟ್ರಿಂಗ್ಗೂ ಇದೆ, ಬಟ್ ದೇವಸ್ಥಾನಗಳಿಗೂ ಇದೆ, ಹೋಮಕ್ಕೂ ಇದೆ. ಹೋಮಕ್ಕೂ ಕೊಡ್ತೀವಿ, ಮತ್ತು ಆಶ್ರಮ್ಗೆ ಕೊಡ್ತೀವಿ ಸೌದೆ. ತುಂಬ ಹಳೆ ಅಂಗಡಿ ನಮ್ಮದು. ಸರ್, ಈಗ ಅಡುಗೆ ಇವು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಆರೋಗ್ಯಕರ ಅಂತ ಹೇಳ್ತಾರೆ, ನಿಜ? ಹೆಂಗೆ ಸರ್ ಅದು? ಅದು ಹಳೆ ಕಾಲದಿಂದ ಬಂದಿರೋದು. ಇದೇನೋ ಒಂದು 30 ವರ್ಷದಿಂದ ಗ್ಯಾಸು ಅನ್ಕೊಂಡಿದ್ದೀರಿ. ಈಗ ಸೌದೆನೇ ಮೇನು. ಏನು ಮಾಡೋಕ್ಕಾಗುತ್ತೆ? ಮಾನ ಕಾಪಾಡ್ತಾ ಇದೆ, ನಡೀತಾ ಇದೆ. ನಾವು ಚಿತಾಗಾರಕ್ಕೂ ಸೌದೆ ಕೊಡ್ತಾ ಇದ್ದೀವಿ. ಕೆಲವರು ಇದು ಯೂಸ್ ಮಾಡಲ್ಲ, ಕರೆಂಟು. ಸೌದೆಲೆ ಚಿತಾಗಾರದಲ್ಲಿ ಹೆಣ ಸುಡ್ತಾರೆ, ಅದು ನಮ್ಮ ಹತ್ರ ತಗೊಳ್ಳೋದು. ಈಗ ಮುಖ್ಯವಾಗಿ ಈಗ ಗ್ಯಾಸ್ ತೊಂದರೆ ಇದೆ. ಈಗ ಎಲ್ಲ ಇವಾಗ ಮರ್ತೋಗ್ಬಿಟ್ಟಿದ್ದಾರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು. ಈಗ ಬಿರಿಯಾನಿ ಮಾಡೋದು ಅಥವಾ ಪಲಾವ್ ಮಾಡೋದು ಎಷ್ಟು ಮೇನ್ ಟೈಮ್ ಈಗ ಸಿಟಿಗಳಲ್ಲಿ ಇವಾಗ ಎಷ್ಟು ಟೈಮ್ ಒಳಗಡೆ ಬಿರಿಯಾನಿ ಮಾಡ್ಬೋದು ಅಥವಾ ಪಲಾವ್ ಮಾಡ್ಬೋದು? ಸದ್ಯಕ್ಕೆ ಸರ್ 1 ಅವರ್ 2 ಅವರಲ್ಲಿ ಕೆಲಸ ಮುಗಿದ್ಬಿಡ್ತದೆ. ಆದ್ರೆ ಹೋಟೆಲ್ ಮುಚ್ಚೋಗಿಂತ ವ್ಯಾಪಾರ ಮಾಡೋದು ಮುಖ್ಯ ಅಲ್ವಾ? ಗೊತ್ತಾಯ್ತಲ್ಲ. ಏನೋ ಒಂದು ಮಾಡಿ, ಇದು ಪರ್ಮನೆಂಟ್ ಇಲ್ಲ. ಕೆಲವು ದಿವಸ ಇರ್ತದೆ, ಆಮೇಲೆ ಇಲ್ಲ ಸರೋಗ್ಬಿಡ್ತಲ್ಲ. ನಂತರನು ಸೌದೆ ಮಾರ್ಕೆಟ್ ಸೌದೆಗೆನೆ ಇದೆ. ಸೌದೆ ಮರ್ಯಾದೆ ಸೌದೆಗೆ ಇದೆ. ಗೊತ್ತಾಯ್ತಲ್ಲ? ನ್ಯಾಚುರಲ್. ನಾವ್ ಏನೇ ಮೇಲಕ್ಕೆ ಹೋದ್ರು ಮತ್ತೆ ಕೆಳಗಡೆ ಬರ್ಲೇಬೇಕಾಗತ್ತಲ್ಲ. ಅಂದ್ರೆ ಹಿಂದಿದ ನಾವು ಪಾಲನೆ ಮಾಡ್ಲೇಬೇಕಾಗತ್ತೆ. ನಿಜ ಸರ್. ದಯವಿಟ್ಟು ಹಿಂಗಿದೆ. ಇದು ಗ್ಯಾಸ್ ಡಿಮಾಂಡ್ ಆದಾಗಿಂದ ದೇವರ ಸಾನ ಸೌದೆ ನಿಮಗೂ ಇವಾಗ ಡಿಮ್ಯಾಂಡ್ ತುಂಬಾ ಆಗಿದೆ ಅನ್ಸುತ್ತೆ ಈಗ? ಹೌದು ಸರ್, ಈ ಲೇಬರ್ಸ್ ನಮ್ದು ಪ್ರಾಬ್ಲಮ್ ಇದೆ, ಬಟ್ ಏನೋ ದೇವರದ ನಡೀತಾ ಇದೆ.
ಹಾ ಏನು ನೀವು ಈಗ ಸೀಸನ್ ಒಂದ್ಸಲ ರೇಟ್ ಏನು ಜಾಸ್ತಿ ಮಾಡಿಲ್ಲ? ಇಲ್ಲ ಸರ್, ರೈಟ್ ಜಾಸ್ತಿ ಮಾಡೋಕ್ಕೆ ಕಾರಣ ಇಲ್ಲಲ್ಲ. ಒಂದು 10 ರೂಪಾಯಿದು ಇದೆ ನಮ್ಮ ಹತ್ರ, 8 ರೂಪಾಯಿ ಕೆಜಿದು ಇದೆ. ವೆರೈಟಿ ಮೇಲೆ ಕಾಸು ತಗೊಳ್ತೀವಿ, ಅರ್ಥ ಆಯ್ತಲ್ಲ. ಈಗ ಜಾಸ್ತಿ ಮಾಡಿಬಿಟ್ರೆ ಬರಬೇಕಲ್ಲ ಇನ್ನೊಂದ್ಸತಿ. ಹೌದು. ಇವತ್ತು